ಅಷ್ಟು ದಿವಸದಿಂದ ನನ್ನ ಜೊತೆ ಜೀವನ ಮಾಡ್ತಾ ಇದ್ದೀರಾ, ಆದರೂ ನನ್ನ ಒಂಚೂರು ಅರ್ಥನೇ ಮಾಡ್ಕೊಂಡಿಲ್ವಾ? ರೀ, ನಾನು ಹಾಗೆ ಹೇಳಲಿಲ್ಲ. ಅದು ಮೊಲ ಎಲ್ಲೂ ಕಾಣಿಸ್ಲಿಲ್ಲ. ನಾನು ಗಾಬರಿಯಿಂದ ಎಲ್ಲ ಕಡೆ ಹುಡುಕ್ತಿದ್ದೆ ಅಷ್ಟೆ. ರೀ, ಮೊಲ ಎಲ್ಲಿದೆ? ನಂಗೆ ಅದನ್ನು ತುಂಬ ನೋಡಬೇಕು ಅನ್ನಿಸ್ತಿದೆ. ಹೇಳಿ. ಅದು ಇರಬೇಕಾದ ಜಾಗದಲ್ಲೇ ಇದೆ ಚಿನ್ನುಮರಿ. ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಕಾಗಿಲ್ಲ. ಇರಬೇಕಾದ ಜಾಗದಲ್ಲಿದೆ ಅಂದರೆ ಏನರ್ಥ? ಪೆಟ್ ಕೇರ್ ಸ್ಯಾಂಕ್ಚುರಿ ಇದೆ. ಪೆಟ್ ಕೇರ್ಗ? ಯಾಕ್ರಿ? ಚಿನ್ನುಮರಿ, ನಿಮಗೆ ಗೊತ್ತು, ನಮ್ಮ ಮಧ್ಯೆ ಯಾರೇ ಬಂದರೂ ನಾನು ಅವರನ್ನು ಬಿಡೋದಿಲ್ಲ ಅಂತ. ನನಗದನ್ನು ಸಹಿಸೋಕ್ಕಾಗೋದಿಲ್ಲ ಅಂತ. ನೋಡಿ, ಈಗದು ಪೆಟ್ ಕೇರಲ್ಲಿ ಸುರಕ್ಷಿತವಾಗಿದೆ. ಅದನ್ನು ಜನ ನೋಡ್ಕೋತಾ ಇದ್ದಾರೆ ಚೆನ್ನಾಗಿ. ನಿಮಗೆ ಅದನ್ನು ನೋಡಬೇಕು ಅನಿಸ್ದಾಗ ಹೇಳಿ, ನಾನೇ ಕರ್ಕೊಂಡು ಹೋಗಿ ಬರ್ತೀನಿ. ಹೌದಮ್ಮ. ಅವ್ರ ಅಪ್ಪ ಅಮ್ಮನ ಹೆಸರೇನು? ಇವಾಗ ಯಾಕಮ್ಮ ಅದೆಲ್ಲ? ಏನಾಯ್ತು? ನನಗೆ ತಿಳ್ಕೋಬೇಕು, ಹೇಳು. ಜಾನು ಲಕ್ಷ್ಮೀ ಶ್ರೀನಿವಾಸ್ ಅನ್ನೋರ್ ಮಗಳು. ಲಕ್ಷ್ಮಿ ಆಂಟಿ ತುಂಬಾ ಒಳ್ಳೆಯವರಮ್ಮ. ನನ್ನನ್ನ ಅವ್ರ ಮನೆಯವ್ರ ತರ ನೋಡ್ತಾರೆ. ನಾನು ಅವ್ರ ಮನೆಗೆ ಹೋದ್ರೆ ತುಂಬಾ ಖುಷಿಯಿಂದ ಮಾತಾಡಿಸ್ತಾರೆ. ಅವ್ರ ಮನೆಯವರೆಲ್ಲರೂ ಅಷ್ಟೇ ನನ್ನನ್ನ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಿದ್ರು. ಜಾನು ಅವರಪ್ಪನ್ನ ಸ್ವಾಭಿಮಾನಿ ಶ್ರೀನಿವಾಸ್ ಅಂತಾನೆ ಕರೀತಿದ್ಲು. ಒಟ್ಟಿನಲ್ಲಿ ಅವ್ರ ಮನೆಯವರೆಲ್ಲರೂ ತುಂಬಾ ಒಳ್ಳೆಯವರಮ್ಮ. ಅಮ್ಮ, ಇವಾಗ ಯಾಕೆ ಇದನ್ನೆಲ್ಲ ಕೇಳ್ತಿದ್ಯಾ? ಆಂಟಿ, ವಿಶ್ವ ಕಾಲೇಜಲ್ಲಿ ಒಂದು ಹುಡುಗಿನ ಲವ್ ಮಾಡ್ತಿದ್ದ. ವಿಶ್ವ ಇನ್ನು ಮುಂದೆ ಮತ್ತೆ ಈ ಮನೆಯಲ್ಲಿ ಪ್ರೀತಿ ಮಾತೆತ್ತಲ್ಲ, ಆ ಹುಡುಗಿ ತಂಟೆಗೆ ಹೋಗಲ್ಲ ಅಂತ ನಂಗೆ ಮಾತು ಕೊಡು. ಈ ಸರ್ತಿ ನಾನು ನೀನು ಎಲ್ಲಿದ್ಯಾ ಹೇಗಿದ್ಯಾ ಅಂತ ನಾನು ಕೇಳಕ್ ಹೋಗಲ್ಲ. ನೀನು ಆರಾಮಾಗಿದ್ಯಾ ಅಂತ ಭಾವಿಸ್ತೀನಿ. ಅಮ್ಮ, ಯಾಕೆ ಕಣ್ ತುಂಬ್ಕೊಂಡಿದ್ಯಾ? ಏನಾಯ್ತು? ಎರಡು ಕುಟುಂಬಗಳು ಒಂದಾಗೋದಕ್ಕೆ ಅಂತ ಇದ್ದು ಒಂದೇ ಒಂದು ಅವಕಾಶನೂ ನಾನೇ ಹಾಳು ಮಾಡಿಬಿಟ್ನಲ್ಲ. ಜಾನು ಲಕ್ಷ್ಮಿ ಮಗಳು ಅಂತ ಗೊತ್ತಿಲ್ಲದೆ ಅವಳನ್ನ ಮರ್ತು ಬಿಡು ಅಂತ ಆಣೆ ಮಾಡಿಸ್ಕೊಂಡೆ. ಅಯ್ಯೋ ದೇವ್ರೆ, ನನ್ನ ಮಗನ ಜೀವನನ ನನ್ನ ಕೈಯಾರೆ ನಾನೇ ಹಾಳು ಮಾಡಿಬಿಟ್ನಲ್ಲಪ್ಪ. ರೀ, ಯಾಕ್ರಿ ಅದನ್ನೇ ನೆನೆಸ್ಕೊಂಡು ಬೇಜಾರು ಮಾಡ್ಕೋತಾ ಇದ್ದೀರಾ? ಹಂಗೇನಿಲ್ಲ ಕಣಮ್ಮಿ. ಇವತ್ತು ಕ್ಯಾಂಪೇನ್ಗೆ ಹೋಗಿದ್ನಿ. ಅಲ್ಲೇನಾಯ್ತು? ಆ ಮುನ್ಸ್ವಾಮಿ ಕ್ಯಾನ್ವಾಸ್ನ ಜೋರಾಗಿ ಮಾಡ್ತಾವನೆ. ಎಲ್ಲ ಪ್ರಚಾರ ಹಬ್ಬರದಲ್ಲಿ ನಡೀತಾ ಇದೆ. ಈ ಬಡ್ಡಿ ಐದ ಮಾಡಿದ ಕೆಲಸಕ್ಕೆ ನನ್ನ ಪರವಾಗಿ ಕ್ಯಾನ್ವಾಸ್ ಮಾಡ್ಬೇಕಾಗಿದ್ದವರೆಲ್ಲ ಇವತ್ತು ನಾನು ವಿರುದ್ಧವಾಗಿ ಮಾಡ್ತಾವ್ರೆ. ಇದನ್ನೆಲ್ಲ ನೋಡಿ ನನ್ನ ತಲೆ ಕೆಟ್ಟು ಕೆರೆ ಹಿಡ್ದೋಗೋದು ಕಣಮ್ಮಿ. ಏನು ಮಾಡೋದು ರೀ, ಎಲ್ಲ ನಮ್ಮ ಹಣೆ ಬರ. ಅಷ್ಟೊಳ್ಳೆ ಹೆಣ್ಣನ್ನ ನಮ್ಮನೆ ಸೊಸೆ ಮಾಡ್ಕೊಳಕ್ಕಾಗಲಿಲ್ಲ. ಅವನು ಇಷ್ಟಪಟ್ಟವಳನ್ನ ಮದುವೆ ಮಾಡ್ಕೊಳ್ಳೋಕ್ಕೋಸ್ಕರ ನಮ್ಮನೆ ನೆಮ್ಮದಿನೇ ಹಾಳು ಮಾಡಿಬಿಟ್ಟ. ಅದನ್ನ ನೆನೆಸ್ಕೊಂಡ್ರೆ ನನಗೂ ಬೇಜಾರಾಗುತ್ತೆ.
ಈ ಬಡ್ಡಿ ಐದ ಒಬ್ಬ ಸುಮ್ಮನಿದ್ದು ಆ ಪೂರ್ವಿನ ಮದುವೆ ಮಾಡ್ಕೊಂಡಿದ್ದಿದ್ರೆ ನಮ್ಮಿಬ್ಬರು ಸಂಬಂಧನೂ ಗಟ್ಟಿ ಇರ್ತಿತ್ತು, ನಮ್ಮ ರಾಜಕೀಯದ ಆಸೆನೂ ಈಡೇರ್ತಿತ್ತು. ಇನ್ನೇನೆಲ್ಲ ಸರಿ ಹೋಯ್ತು. ಈ ಬಡ್ಡಿ ಐದಕ್ಕೆ ಒಂದು ರಾಜಕೀಯ ಭವಿಷ್ಯ ಸಿಕ್ತು ಅಂತೆಲ್ಲ ಆಸೆ ಇಟ್ಕೊಂಡಿದ್ದೀನಿ ನಾನು. ಎಲ್ಲದಕ್ಕೂ ಮಣ್ಣಾಕ್ಬಿಟ್ಟ. ಪಾಪ ಆ ಹುಡುಗಿನ ಮದುವೆ ಮಾಡ್ಕೋತೀನಿ ಅಂತ ಆಸೆ ಇಟ್ಟು ಅವಳನ್ನೆಲ್ಲ ಕಡೆ ಓಡಾಡಿಸಿ ಕೊನೆಗೆ ಅವನು ಇಷ್ಟಪಟ್ಟು ಅವಳನ್ನ ಮದುವೆ ಮಾಡ್ಕೊಂಡ್ಬಿಟ್ಟ. ನಮಗೆ ಇಷ್ಟು ನೋವಾಗ್ತಿದ್ರೆ ಪಾಪ ಅವಳಿಗೆ ಇನ್ನೆಷ್ಟು ನೋವಾಗ್ತಿದ್ಯೋ. ಅವನು ನಮ್ಮ ಮಗ ಅಂತ ಅನ್ನಕ್ಕೆ ನನಗೆ ನಾಚಿಕೆ ಆಗ್ತಾ ಇದ್ದಾರೆ. ಹೂಕಣ್ಣಮ್ಮಿ, ನಾವು ಗಂಡೆತ್ತೋರು, ನಾವೇ ಇಷ್ಟು ಮಾನ ಮರವಾದೆ ಅಂತ ಒದ್ದಾಡ್ತಿದ್ರೆ ಇನ್ನು ಹೆಣ್ಣೆತ್ತೋರು ಅವರು. ಮದುವೆ ಲಗ್ನ ಪತ್ರಿಕೆ ಎಲ್ಲ ಹಂಚ್ಬಿಟ್ಟು ಮದುವೆ ನಿಂತೋಯ್ತು ಅಂದರೆ ಆ ಮುನ್ಸ್ವಾಮಿಗೂ ಅವನ ಹೆಂಡತಿಗೂ ಎಷ್ಟು ಬೇಜಾರಾಗಿರಕ್ಕಿಲ್ಲ ಹೇಳು. ಆ ಮುನ್ಸ್ವಾಮಿ ಇದನ್ನೇ ಸೇಡು ಅಂತ ಮಡಿಕೊಂಡು ನಾನು ಏನೇ ಮಾಡೋಕ್ಕೋದ್ರು ಮಚ್ಚು ಮಸೀತಾವನೆ. ಎಲ್ಲ ಈ ಬಡ್ಡಿ ಐದಿನಿಂದೆ. ಇವನೊಬ್ಬ ನೆಟ್ಗಿದ್ದಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಎಲ್ಲ ಹದಗೆಡ್ಸ್ಬಿಟ್ಟ. ಏನು ಮಾಡೋದು ಅಂತ ತಲೆನೇ ಓಡ್ತಾ ಇಲ್ಲ ಕಣಮ್ಮಿ.